ನನ್ನ ಹೆಸರು ಸುಧಾಕರ ಮಲೆಕುಡಿಯ, ಕುತ್ಲೂರು ಕೋಟ್ಯಾಂದ್ರಡ್ಕ ಮನೆ. ನಕ್ಸಲ್ ಅನ್ನುವ ಒಂದು ಪಾರ್ಟಿ ಇರುವಂಥ ಈ ಕುತ್ಲೂರು ಗ್ರಾಮ ಇರ್ಬೋದು, ಮತ್ತು ಅನೇಕ ಮಲೆನಾಡು ಪ್ರದೇಶವಾದಂಥ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅನೇಕ ಗ್ರಾಮಗಳಲ್ಲಿತ್ತು. ಕಾರಣಗಳಿಂದ ಕೆಲವೊಂದು ಅವರನ್ನು ಸರೆಂಡರ್ ಮಾಡಿ ಅವರಿಗೆ ಅಲ್ಲಿಯೇ ಮೂಲಭೂತ ಸೌಕರ್ಯ ಒದಗಿಸಬೇಕು. ಹಾಗೆ ಶರಣಾಗತಿ ಆದವರಿಗೆ ಒಂದು ಮುಖ್ಯವಾಹಿನಿಗೆ ಶರಣಾಗತಿಯಾಗಿ ಮುಖ್ಯವಾಹಿನಿಗೆ ಬರಬೇಕು ಅಂತ ಒಂದಷ್ಟು ಕೆಲವು ಪ್ಯಾಕೇಜಿ ಮತ್ತು ಎಲ್ಲ ಘೋಷಣೆಯಾಗಿತ್ತು. ಇವಾಗ ಸುಮಾರು ಒಂದು ವರ್ಷ ಕಳೆಯುತ್ತಾ ಬಂತು. ಇಲ್ಲಿ ಪುನಃ ಶರಣಾಗತಿ ಆದವರಿಗೆ ಒಂದು ಜಾಮೀನು ಆಗಲಿ ಅಥವಾ ಅವರ ಶೀಘ್ರವಾಗಿ ಅವರನ್ನು ಬಿಡುಗಡೆ ಮಾಡುವ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಈ ತನಕ. ಅದಲ್ಲದೆ ಅವರಿಗೆ ಅಂದರೆ ಒಂದು ವರ್ಷ ಆದ ಕಾರಣ, ಅದಲ್ಲದೆ ಅವರು ಕೊಟ್ಟಿರುವಂಥ ಬೇಡಿಕೆಗಳಿರ್ಬೋದು, ಅವರು ಏನೋ ತುಂಬ ಕೆಲವೊಂದು ಬೇಡಿಕೆಗಳನ್ನು ಇಟ್ಟುಕೊಂಡೇ ಶರಣಾಗತಿ ಆಗಿರುವಂಥದ್ದು. ಅವರು ಶಸ್ತ್ರ ಬಿಟ್ಟು ಹೊರಗಡೆ ಬಂದಿರೋದು ನಮಗೆ ತುಂಬ ಖುಷಿಯ ವಿಚಾರಣೆ. ಅದರಲ್ಲೂ ಕೂಡ ಅದರ ಜೊತೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಈಡೇರಬೇಕು ಮತ್ತು ಅವರಿಗೆ ಬೇಕಾಗಿರುವ ಕೆಲವೊಂದು ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋ ಬೇಡಿಕೆಗಳನ್ನು ಇಟ್ಟುಕೊಂಡು ಅವರು ಹೊರಗೆ ಬಂದಿರುವಂಥದ್ದು, ಶರಣಾಗತಿಯಾಗಿರುವಂಥದ್ದು. ಆದರೆ ಅದು ಒಂದು ವರ್ಷ ಆದರೂ ಯಾವುದೇ ರೀತಿಯ ಅವರಿಗೆ ಪ್ಯಾಕೇಜ್ ಇರ್ಬೋದು ಅಥವಾ ಅವರಿಗೆ ಕಾನೂನು ರೀತಿಯಲ್ಲಿ ಸಹಕಾರ ಆಗಿರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ರಸ್ತೆ, ಕರೆಂಟ್, ವಿದ್ಯುತ್ತು, ಇಂಥ ಯಾವುದೇ ಪ್ರಕ್ರಿಯೆಗಳು ನೋಡೋ ಮಟ್ಟಕ್ಕೆ ನಡೆದಿಲ್ಲ. ಅದೇ ಅವರು ಶರಣಾಗತಿಗೋಸ್ಕರ ಅವರ ಜೊತೆ ನಮ್ಮ ಬೇಡಿಕೆಗಳು ಕೂಡ ಮತ್ತು ಅವರ ಒಂದು ಕಾನೂನು ರೀತಿಯಲ್ಲಿ ಅವರು ಕಾನೂನು ರೀತಿಯಲ್ಲಿ ಅವರ ಕೇಸ್ಗಳೆಲ್ಲವೂ ಬೇಗ ಮುಗಿಯುತ್ತವೆ ಮತ್ತು ಅವರ ಜೊತೆ ನಮ್ಮ ಈ ಮೂಲಭೂತ ಸೌಕರ್ಯಗಳು ಕೂಡ ಒಂದು ಈಡೇರ್ತವೆ ಅನ್ನುವ ಒಂದು ನಿರೀಕ್ಷೆ ಕೂಡ ಇತ್ತು. ಅದು ಕೂಡ ಈಗ ಒಂದು ವರ್ಷ ಆದ ಕಾರಣ ಅದು ಕೂಡ ಆ ಒಂದು ಬೇಡಿಕೆಗಳು ಈಡೇರದ ಕಾರಣ ಆ ನಿರೀಕ್ಷೆ ಕೂಡ ನಮ್ಮದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲಭೂತ ಸೌಕರ್ಯ ಯಾವುದೇ ರೀತಿಯ ಪ್ರಕ್ರಿಯೆ ನಡೆದಿಲ್ಲ. ಒಂದು ಕರೆಂಟಿದು ಒಂದು ಸರ್ವೆ ಬಿಟ್ಟರೆ ಮತ್ತು ರಸ್ತೆ ವಿಚಾರ ಇರ್ಬೋದು ಮತ್ತು ಬೇರೆ ಯಾವುದೇ ವಿಚಾರಗಳು ಇಲ್ಲಿ ಸೌಲಭ್ಯ ವಿಚಾರದಲ್ಲಿ ಯಾವುದೂ ಕೂಡ ಆಗಿಲ್ಲ. ಇದು ವಿದ್ಯುತ್ತದೊಂದು ಒಂದು ಮಟ್ಟಕ್ಕೆ ಪ್ರಕ್ರಿಯೆ ನಡೆದಿದೆ ಬಿಟ್ಟರೆ ಮತ್ತು ಯಾವುದೂ ಆಗಿಲ್ಲ. ಇದು ಮೂಲಭೂತ ಸೌಕರ್ಯಕ್ಕೋಸ್ಕರ ಯಾವುದೇ ಕೆಲಸಗಳು ಆಗಿಲ್ಲ. ಈ ಮೂಲಭೂತ ಸೌಕರ್ಯಕ್ಕೋಸ್ಕರ ಪ್ರಜಾಪ್ರಭುತ್ವ ರೀತಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.